ರುದ್ರ, ಬೆಂಗಳೂರಿನಿಂದ ನೀನು ಯಾವಾಗ ಬಂದಿ ರುದ್ರ? ನಿನ್ನೆ ರಾತ್ರಿ ಬಂದಿನ ದಣಿ. ಬರ್ಲಿಕ್ಕ ತುಂಬಾ ಹೊತ್ತಾಗಿತ್ತು, ಅದಕ್ಕೆ ಇಲ್ಲಿಗೆ ಬರಲಾಗಲಿಲ್ಲ ದಣಿ. ಹೌದಾ, ಇರ್ಲಿ. ಒಳಗಡೆ ನನ್ನ ಪಾದರಕ್ಷೆಗಳಿವೆ, ತೆಗೆದುಕೊಂಡು ಬಾ. ಹೋಗು ರುದ್ರ. ಆಯ್ತು ದಣಿ. ರುದ್ರ, ಇನ್ನೊಮ್ಮೆ ನೀನು ನನ್ನ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರಬಾರದು. ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದು ರುದ್ರ, ಒಪ್ಪದು. ಯಾಕ್ರಿ ದಣಿ, ಯಾಕ್ರಿ? ನೀನು ಈ ಮನೆಯಲ್ಲಿ ದುಡಿಯುವ ಆಳು ಎಂದು ನಾವು ತಿಳಿದುಕೊಂಡಿಲ್ಲ. ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯನೆಂದು ಭಾವಿಸಿಕೊಂಡಿದ್ದೇವೆ. ನೀನು ದುಡಿಯುವ ಆಳಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವೆ. 25 ವರ್ಷಗಳಿಂದ ನಮ್ಮ ಮನೆತನದ ಮೇಲೆ ಶ್ರದ್ಧೆ ವಿಶ್ವಾಸವಿಟ್ಟು ದುಡಿಯುತ್ತಾ ಬಂದಿರುವೆ. ಅದು ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿ ಸಮಾನಾದ ಮನುಷ್ಯ ನೀನು. ಹೀಗಿರುವಾಗ ನೀನಿಂತ ಕೀಳು ಕೆಲಸ ಮಾಡುವುದು ನನ್ನ ಮನಸ್ಸು ಒಪ್ಪದ ರುದ್ರ, ಒಪ್ಪದು. ಯಾಕೆ ಒಪ್ಪುದಿಲ್ಲ ದಣ್ಯರ, ಯಾಕೆ ಒಪ್ಪುದಿಲ್ರಿ? ನಾನು ಎಷ್ಟಾದರೂ ನಿಮ್ಮ ಮನೆಯ ಕೂಲಿ ಆಳು ಮಗ ನಾನು. ಹಾಗಂತ ನೀನ್ ತಿಳಿದುಕೊಂಡಿದೀಯ, ನಾವು ತಿಳಿಯಬೇಕಲ್ಲ. ನನ್ನ ಮನೆತನದ ಬಗ್ಗೆ ನನಗೆ ಎಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ಕೂಡ ನಿನ್ನ ಹೃದಯದಲ್ಲಿದೆ. ಅಂದಾಗ ನೀನೊಬ್ಬ ದುಡಿಯುವ ಆಳು ಎಂದು ನಾವು ತಿಳಿದುಕೊಂಡಿಲ್ಲ. ನೀನೊಬ್ಬ ನಮ್ಮ ಮನೆಯ ವಿಶ್ವಾಸಿಕ ಅಭಿಮಾನಿ, ಈ ನಮ್ಮ ಮನೆಯ ಮಾನ ಉಳಿಸುವ ಮಾನವೀಯತೆಯ ಮನುಷ್ಯ ಅಂತ ನಾವು ತಿಳಿದುಕೊಂಡಿದ್ದೇವೆ. ದಣ್ಯರ, ನನ್ನನ್ನು ನೀವು ಬಹಳ ನಂಬಿದ್ದೀರಿ ದಣ್ಯರ, ನನ್ನನ್ನು ಬಹಳ ನಂಬಿದ್ದೀರಿ ನೀವು. ನಂಬಬೇಕು ರುದ್ರ, ನಂಬಬೇಕು. ನಂಬಿದವರಿಗೆ ನಾವು ನಂಬಲೇಬೇಕು. ಎಷ್ಟು ಸಾಕ್ರಿ ದಣಿ. ನಮ್ಮ ಜೀವ ಇರುವ ತನಕ ಎಲ್ಲರೂ ಸ್ವರ್ಗದಾಗ ಕಾಲ ಕಳೆದಂಗೆ ಕಳೆಯನ್ರಿ ದಣ್ಯರ. ಅವರು ಬಂದಿರಿ ದಣ್ಯರ. ಎಲ್ಲಿ ರುದ್ರ? ರುದ್ರ, ಬೆಂಗಳೂರಿಂದ ಯಾವಾಗ ಬಂದ್ಯಪ್ಪ? ನಿನ್ನೆ ರಾತ್ರಿ ಬಂದೇನ್ರಿ ಅವರ ನಿಮ್ಮ ಮಗ ಮಹಾಂತೇಶಪ್ಪನ ಬೆಂಗಳೂರು ಬಿಡ್ಬೇಕಾದ್ರ ನನ್ನ ಮನಸ್ಸು ಬಹಳ ನೊಂದ್ಕೊಂಡಿತ್ತು ನೋಡ್ರಿ ಅವರ. ಯಾಕಂದ್ರ ಇನ್ನು 6 ವರ್ಷದ ಚಿಕ್ಕ ಮಗ ಅವನು. ಬೆಂಗಳೂರಿಗಿರೋ ನಿಮ್ಮ ತಂಗಿ ಮನೆಯಾಗ ಬಿಟ್ಟು ಬರ್ಬೇಕಾದ್ರ ನನ್ನ ಮನಸ್ಸು ಬಹಳ ನೊಂದ್ಕೊಂಡಿತ್ತು. ಮತ್ತ ನಿಮ್ಮ ತಂಗಿಯಾರು ನನಗೆ ಸಮಾಧಾನ ಹೇಳಿಕೊಳ್ತಾರ, ಅವರ ಸಮಾಧಾನ ಹೇಳಿಕೊಳ್ತಾರೆ. ರುದ್ರ, ಅವನಿನ್ನು ಚಿಕ್ಕವನು. ನಮ್ಮನ್ನ ಬಿಟ್ಟಿರ್ಬೇಕು ಅಂದ್ರೆ ಅವನಿಗೆ ಬುದ್ಧಿ ಬೆಳಿಬೇಕಪ್ಪ, ಬುದ್ಧಿ ಬೆಳಿಬೇಕು. ಅವನು ಓದಿ ದೊಡ್ಡವನಾಗ್ಬೇಕು ಅಂತ ತಾನೆ ನಾನು ಬೆಂಗಳೂರಿನ ಅವ್ರನ್ನ ಕಲಿಸಿದ್ದು. ಖಂಡಿತವಾಗಿ ಅವನು ದೊಡ್ಡ ವಿದ್ಯಾವಂತ ಆಗ್ತಾನ್ರಿ ಅವರ. ನಿಮಗೂ ಇದ್ದೊಬ್ಬನೇ ಮಗ. ಹೆಣ್ಣಂದ್ರು ಅವನೇ, ಗಂಡಂದ್ರು ಅವನೇ, ಮುಂದೆ ಈ ಮನೆಗೆ ಯಜಮಾನಾದವನು ಅವನೇ ರೀ ಅವರ. ನಿಜ ರುದ್ರ, ನಿನ್ನ ಮಾತು ನಿಜ. ನನಗೇನೋ 10 ಮಗಳಿಲ್ಲ, ಇರೋದು ಒಬ್ಬನೇ ಮಗ. ಹೆಣ್ಣಂದ್ರು ಅವನೇ, ಗಂಡಂದ್ರು ಅವನೇ. ಇನ್ ಮುಂದೆ ನನಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನನ್ನ ಪುಣ್ಯವೋ ಅದು ಅವನ ಪುಣ್ಯವೋ ಆ ದೇವ್ರಿಗೆ ಗೊತ್ತು. ಹೌದು, ಅವನು ಹುಟ್ಟಬೇಕಾದ್ರೆ 16 ಅಮಾವಾಸ್ಯೆ 9 ಉಪವಾಸ ಮಾಡಿ ಹರಕೆ ಹೊತ್ತ ಮಗನಪ್ಪ ಅವನು. ಹರಕೆ ಹೊತ್ತಿದ ಹುಟ್ಟಿದಂತ ಮಗ ಅವನು. ಮಹಾದೇವಿ, ನೀನು ಮಗನನ್ನು ಹಡಿಯಬೇಕಾದರೆ ನೀನು ಒಬ್ಬಳೇ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ದೇವರಿಗೆ ಹರಕೆ ಹೊತ್ತಿದ್ದಾನೆ. ಹೌದಾ? ಹೌದು ಮಹಾದೇವಿ, ಹೌದು. ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೇನಂತ ರುದ್ರ ಆ ದೇವರಿಗೆ ಹರಕೆ ಹೊತ್ತಿದ್ದಾನೆ. ಅವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದರೂ ನಮ್ಮ ಮನೆತನದ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ ಮಹಾದೇವಿ. ಏನಂತ ಹೇಳಪ್ಪ ನಿನ್ನ ಹಿರಿಯ ಗುಣಕ್ಕೆ? ವಯಸ್ಸಿನಲ್ಲಿ ಸಣ್ಣವನಾದ್ರೂ ಕೂಡ
ನಮ್ಮ ಇತರ ಹಿತವನ್ನೇ ಬಯಸ್ತಾ ಇದ್ಯಾ. ನಿನಗೆ ಮಕ್ಕಳಿಲ್ಲ ಅಂದ್ರೂ ಮತ್ತೊಬ್ಬರಿಗೆ ಮಗು ಆಗ್ಲಿ ಅಂತ ಹರಕೆ ಕಟ್ಕೊಂಡಿದ್ಯಲ್ಲ. ನಿನ್ ಬಗ್ಗೆ ಏನ್ ಹೇಳ್ಬೇಕು ಒಂದು ಅರ್ಥವಾಗ್ತಾ ಇಲ್ಲ. ನೋಡು, ನಿನ್ಗೊಂದ್ ಮಗು ಆಗ್ಲಿ ಅಂತ ಆ ದೇವ್ರ ಹತ್ರ ನಾನು ಹರಕೆ ಕಟ್ಕೊಳ್ತೀನಿ ರುದ್ರ, ನಾನು ಹರಕೆ ಕಟ್ಕೊಳ್ತೀನಿ. ದಣರ ಮಾತಿನಾಗ ವಿಷಯ ಹೇಳಿದನ್ನೇ ಮರೆತು ಬಿಟ್ಟಿದ್ದೆ. ಈಗ ನನ್ನ ಹೆಂಡತಿ ನಿನ್ನ ಹೆಂಡತಿ ಏನ್ ವಿಷಯ ಹೇಳೋ ರುದ್ರ? ನನ್ನ ಹೆಂಡತಿ ಗರ್ಭವತಿ. ಹರಿಯಾಕಂತ ತವ್ರ ಮನೆ ಹೋಗಲ್ರಿ ದಣ್ಯರ. ನಾನು ಕೂಡ ಇವತ್ತ ನನ್ನ ಹೆಂಡತಿ ಊರಿಗೆ ಹೊಂಟೀನ್ರಿ ದಣ್ಯರ. ಹೊಂಟಿರ್ಬೇಕು, ಹೋಗ್ಲಾರ್ದೆ ಏನ್ ಮಾಡ್ತೀಯ? ಏ ರುದ್ರ, ಈ ವಿಷಯ ಇಷ್ಟು ದಿವಸ ನಮ್ಮ ಮುಂದೆ ಯಾಕೆ ಹೇಳಿಲ್ಲ ನೀನು? ನಾವಿಬ್ಬರು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರ್ಯ ಮಾಡ್ತಿದ್ದೆವು. ಈ ವಿಷಯ ತಿಳಿಸಬಾರ್ದೇನೋ? ದಣ್ಯರ ತಿಳಿಸ್ಬೇಕಂದಿದ್ರಿ, ಯಾಕೋ ಸ್ವಲ್ಪ ನಾಚಿಕೆ ಬತ್ತು, ಅದಕ್ಕೆ ತಿಳಿಸಲಿಲ್ರಿ ದಣಿ. ಎಂತ ಹುಚ್ಚನು ನೀನು! ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದು ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ಹಾ ನೋಡ್ರುದ್ರ, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು ನಿನ್ನ ಹೆಂಡತಿ ಮಗು ಸೇರಿಕೊಂಡು ನೇರವಾಗಿ ನಮ್ಮ ಮನೆಗೆ ಬಂದುಬಿಡಿ. ನಿನ್ನ ಮಗನ ಕೊಳ್ಳಲಿ ಚಿನ್ನದ ಸರ ಹಾಕಿ ಮನೆಗೆ ಕಳಿಸಿಕೊಡುತ್ತೇನೆ. ಏನ್ರಿ, ಗಂಡ್ ಮಗು ಆದ್ರೆ ಮಾತ್ರ ಚಿನ್ನದ ಸರ ಹಾಕಿ ಕಳಿಸ್ತೀರಾ? ಇಲ್ಲಿ ಕೇಳು ರುದ್ರ, ಹೆಣ್ಮಗು ಆದ್ರೂ ನಮ್ಮ ಮನೆಗ್ ಬಾ, ನಾನು ನನ್ನ ಕೈಯಾರೆ ನಿನ್ನ ಮಗಳಿಗೆ ಚಿನ್ನದ ಪದಕ ಹಾಕಿ ಕಳಿಸ್ತೀನಪ್ಪ. ನೋಡ್ರಿ, ರುದ್ರನ್ಗೆ ಹುಟ್ಟೋದು ಹೆಣ್ಮಗುನೇ. ನೋಡ್ ಮಾದೇವಿ, ರುದ್ರನಿಗೆ ಹುಟ್ಟುವುದು ಗಂಡು ಮಗುನೇ. ಇಲ್ಲ, ಹೆಣ್ಮಗು. ಗಂಡು ಮಗುನೇ ಹುಟ್ಟೋದು. ಹೆಣ್ಮಗು. ಗಂಡು ಮಗುನೇ ಹುಟ್ಟೋದು ಮಾದೇವಿ. ಇಲ್ಲ ಇಲ್ಲ ಇಲ್ಲ, ಹೆಣ್ಮಗುನೇ. ಮೊದಲ ನಾನು ಹೆಂಡತಿ ಮಾಡ್ತಾನ ತಂಡಗಲ್ರಿ, ಆಮೇಲೆ ಯಾರ್ಯಾರು ಏನೇನು ಹಾಕುವಂತ್ರಿ. ನಾನೀಗ ಮೊದಲ ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ ರೀ ದಣಿ. ಸರಿನಪ್ಪ, ಹೋಗ್ಬಿಟ್ಬಾ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಮಹಾದೇವಿ, ಸ್ವಾಮಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹಾ ಹಾ ಹೌದ್ರಿ, ರುದ್ರ ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯ. ಮತ್ತೆ ನೀನು? ಅದು ನಿಮ್ಗೆ ಗೊತ್ತಲ್ಲ. ನೀನು ಅಂತಿಂತ ಹೆಣ್ಣಲ್ಲ, ನನ್ನ ಮನಸ್ಸನ್ನು ಕದ್ದ ನನ್ನ ಬಾಳಿನ ಸೌಭಾಗ್ಯ ಲಕ್ಷ್ಮಿ ನೀನು. ಹೌದು ಹೌದು, ನಾನು ನಿಮ್ಮ ಬಾಳಿನ ಸೌಭಾಗ್ಯವತಿ, ನೀವು ರಸಿಕರು. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಸನಿಯತೆ, ಸಿಹಿ ಮುತ್ತಿನ ಕಾಣಿಕೆ
ಸಿಹಿ ಮುದ್ದಿನ ಕಾಣಿಕೆ ಈ ಬಾರಿ ನನ್ನ ಸರಿಯದೆ. ಪ್ರೇಮದ ಕವಿಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾದೆ. ಈ ಪ್ರೇಮದ ಕವಿಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾದೆ.